Not just a monument, this is love story in marble. So welcome back to my channel. So ಆಗ್ರಾಕ್ಕೆ ನಾವು ಹೊರಟಿದ್ವಿ, ಬಟ್ ಫ್ರೈಡೇ ಹೋದಾಗ ಇಟ್ ವಾಸ್ ಕ್ಲೋಸ್. ಸೊ ಅದಕ್ಕೋಸ್ಕರ ಅಗೇನ್ ವಿ ವೆಂಟ್ ಆನ್ ಸ್ಯಾಟರ್ಡೇ. ಸೊ ಸ್ಯಾಟರ್ಡೇ ಹೋದ್ಮೇಲೆ ಫಸ್ಟ್ ನಾವು ಹೋಗಿದ್ದು ಅಕ್ಬರ್ ಸ್ಟೋಮ್ಗೆ. ಸೊ ಇಲ್ಲಿ ನೀವು ನೋಡೋಕ್ಕೆ ಒಂದು 2-3 ಪ್ಲೇಸಸ್ ಇದೆ. ಅಕ್ಬರ್ ಸ್ಟೋಮ್ ನೋಡ್ಬೋದು, ರೆಡ್ ಫೋರ್ಟ್ ನೋಡ್ಬೋದು, ತಾಜ್ ಮಹಲ್ ನೋಡ್ಬೋದು. ಸೊ ದೀಸ್ ಆರ್ 3 ಇಂಪಾರ್ಟೆಂಟ್ ಪ್ಲೇಸಸ್ ಯು ಕ್ಯಾನ್ ವಿಸಿಟ್ ಇನ್ ಆಗ್ರಾ. ಸೊ ರೆಡ್ ಫೋರ್ಟಿಗೆ ನೆಕ್ಸ್ಟ್ ಬಂದಮೇಲೆ ಅಲ್ಲಿಗೆ ಒಳಗಡೆ ಹೋಗ್ಬೇಕಂತಂದರೆ ಯು ಹ್ಯಾವ್ ಟು ಬೈ ಅ ಟಿಕೆಟ್. ಸೊ ಲಗೇಜ್ನ ಹೊರಗಡೆನೆ ಕೊಟ್ಟು ಟಿಕೆಟ್ನ ತೊಗೊಂಡು ಒಳಗಡೆ ಎಂಟ್ರಿ ಇರುತ್ತೆ. ಇದನ್ನು ನೋಡಬೇಕು ಫುಲ್ಲಾಗಿ ಅಂತಂದರೆ 2 to 3 hours ಬೇಕಾಗತ್ತೆ, ಅಷ್ಟು ದೊಡ್ಡದಾಗಿದೆ. ಅದ್ರಾಗ್ಯೂ ಅಲ್ಲಿ ಮೇಲ್ಗಡೆ ನಿಂತ್ಕೊಂಡು ನೋಡ್ರೆ ತಾಜ್ ಮಹಲ್ ಕಾಣಿಸುತ್ತೆ. ಇಟ್ ವಾಸ್ ಸೋ ಬ್ಯೂಟಿಫುಲ್. ಇದನ್ನು ನೋಡಿ ನೆಕ್ಸ್ಟ್ ನಾವು ಹೋಗಿದ್ದು ತಾಜ್ ಮಹಲ್ಗೆ. ಸೊ ತಾಜ್ ಮಹಲ್ ಇದ್ರ ಪಕ್ಕನೇ ಇರೋದು, ಸ್ವಲ್ಪ ಡಿಸ್ಟೆನ್ಸ್, ವಾಕಿಂಗ್ ಡಿಸ್ಟೆನ್ಸಲ್ಲೇ ಇರೋದು. ಸೊ ಆಟೋ ಅವರು ತುಂಬ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಸೊ ಯು ಕ್ಯಾನ್ ಪೇ ಓನ್ಲಿ 30 to 50 rupees ಅಷ್ಟೇ, ಅದಕ್ಕಿಂತ ಜಾಸ್ತಿ ಕೊಡೋಕ್ಕೆ ಹೋಗಬೇಡಿ. ಸೊ ಅದಾದಮೇಲೆ ತಾಜ್ ಮಹಲಿಗೆ ಬಂದಮೇಲೆ ಅಲ್ಲೂ ಚೆಕ್-ಇನ್ ಜಾಸ್ತಿ ಇರುತ್ತೆ. ಚೆಕ್-ಇನ್ ಆದಮೇಲೆ ಲಗೇಜ್ ಕೌಂಟ್ರಲ್ಲಿ ಲಗೇಜ್ ಕೊಟ್ಟು ಯು ಹ್ಯಾವ್ ಟು ಟೇಕ್ ಅ ಟಿಕೆಟ್. ಸೊ ಇಲ್ಲಿ 2 ಥರದ ಟಿಕೆಟ್ ಇದೆ, ಒಂದು 50 rupees, ಒಂದು 200 rupees. 50 rupees ಅಂತಂದರೆ ಹೊರಗಡೆ ಅಷ್ಟೇ ಹೋಗ್ಬೋದು. 200 rupees ಕೊಟ್ಟು ತೊಗೊಂಡ್ರೆ ಇನ್ನು ಮೇಲ್ಗಡೆನೂ ಕೂಡ ಹೋಗ್ಬೋದು. ಸೊ ಇಟ್ಸ್ ಡಿಪೆಂಡ್, ನಿಮ್ಗೆ ಯಾವ್ದು ಅವೈಲೇಬಲ್ ಇರುತ್ತೋ ಅದನ್ನು ತೊಗೊಳ್ಳಿ. ತಾಜ್ ಮಹಲ್ ರಿಯಲ್ ಆಗಿ ನೋಡೋದಕ್ಕೂ ಫೋಟೋದಲ್ಲಿ ನೋಡೋದಕ್ಕೂ ತುಂಬ ಅಂದರೆ ತುಂಬ ವ್ಯತ್ಯಾಸ ಇದೆ. ಸೊ ಇಫ್ ಯು ಆರ್ ಗೋಯಿಂಗ್ ಟು ಆಗ್ರಾ, ಡೋಂಟ್ ಮಿಸ್ ಟು ವಿಸಿಟ್ ತಾಜ್ ಮಹಲ್. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಬಾಯ್.